ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಮ್ಮ ಗ್ರೋತ್ ಝೋನ್ ಚಾನಲ್. 12th ಮುಗಿಸಿದ ಮೇಲೆ ನೆಕ್ಸ್ಟ್ ಏನು ಮಾಡೋದು ಅಂತ ಕನ್ಫ್ಯೂಸ್ ಆಗಿದ್ದೀರಾ? ಡೋಂಟ್ ವರಿ, ಇವತ್ತು ನಾವು 2025ರ ಟಾಪ್ ಕೋರ್ಸಸ್, ಕೆರಿಯರ್ ಆಪ್ಷನ್ಸ್ ಮತ್ತು ಸ್ಯಾಲ್ರಿ ಬಗ್ಗೆ ಡೀಟೇಲಾಗಿ ಡಿಸ್ಕಸ್ ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಮೇಜರಾಗಿ 12th ಸೈನ್ಸ್ ಮುಗಿಸಿರೋರಿಗೆ 3 ಕೋರ್ಸ್ ಸ್ಟ್ರೀಮ್ಸ್ ಬರ್ತವೆ: ಇಂಜಿನಿಯರಿಂಗ್ ಫೀಲ್ಡ್, ಮೆಡಿಕಲ್ ಫೀಲ್ಡ್ ಆ್ಯಂಡ್ ಪ್ಯೂರ್ ಸೈನ್ಸ್ ಆರ್ ರಿಸರ್ಚ್. ಫಸ್ಟ್ ಆಫ್ ಆಲ್, ನಿಮಗೆ ಮ್ಯಾಥ್ಸ್ ಚೆನ್ನಾಗಿ ಬರುತ್ತೆ, ಮ್ಯಾಥ್ಸಲ್ಲಿ ಗ್ರಿಪ್ ಇದೆ ಅಂದರೆ ಇಂಜಿನಿಯರಿಂಗ್ ಮಾಡಿ. ಇಲ್ಲ ಬಯಾಲಜಿಲಿ ಚೆನ್ನಾಗಿದ್ದೀರಾ ಅಂದರೆ ಮೆಡಿಕಲ್ ಮಾಡಿ. ಇಲ್ಲ ಅಂದರೆ BSc ಕೋರ್ಸಸ್ ಟ್ರೈ ಮಾಡ್ಬೋದು. ನೀವು ಇಂಜಿನಿಯರಿಂಗ್ ಮಾಡ್ತೀರಾ ಅಂದರೆ ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ ಆ್ಯಂಡ್ ಕಮ್ಯುನಿಕೇಷನ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮೆಕ್ಯಾನಿಕಲ್, ಸಿವಿಲ್, ಎಲೆಕ್ಟ್ರಿಕಲ್ ಆಗಿರ್ಬೋದು, ಇವೆಲ್ಲ ಟಾಪ್ ಬ್ರ್ಯಾಂಚಸ್ ಆಗಿರ್ತವೆ ಇಂಜಿನಿಯರಿಂಗಲ್ಲಿ. ಇಂಜಿನಿಯರಿಂಗ್ ಅಂದರೆ ಫುಲ್ 4 ಇಯರ್ ಕೋರ್ಸ್. ನಿಮಗೆ ಕೋಡಿಂಗ್ ಆ್ಯಂಡ್ ಕಂಪ್ಯೂಟರ್ ಬಗ್ಗೆ ಇಷ್ಟ ಇದ್ದರೆ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಮಾಡಿ. ಇಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾಡಿ. ನೀವೇನಾದರೂ ಕ್ರಿಯೇಟಿವ್ ಇದ್ದೀರಾ ಅಂದರೆ ಎಲೆಕ್ಟ್ರಾನಿಕ್ಸ್ ಮಾಡಿ. ಇನ್ನು ಸ್ಯಾಲ್ರಿಗೆ ಬಂದರೆ ಇದರಲ್ಲಿ ನೀವು 4 to 12 ಲ್ಯಾಕ್ವರೆಗೂ ಸ್ಟಾರ್ಟಿಂಗಲ್ಲಿ ಪಡಿಬೋದು. ಅಪ್ ಟು 20 ಲ್ಯಾಕ್ವರೆಗೆ ವರ್ಷಕ್ಕೆ ದುಡಿಬೋದು. ನಿಮ್ಮ ಸ್ಯಾಲ್ರಿ ನೀವು ಎಷ್ಟು ಸ್ಕಿಲ್ಫುಲ್ ಆಗಿದ್ದೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇನ್ನು ಮೆಡಿಕಲ್ ಫೀಲ್ಡ್ಗೆ ಹೋಗ್ತೀನಿ ಅಂದರೆ MBBS, BDS, BAMS, ಫಿಸಿಯೋಥೆರಪಿ, ನರ್ಸಿಂಗ್, ಫಾರ್ಮಸಿ ಇವೆಲ್ಲ ಟಾಪ್ ಮೆಡಿಕಲ್ ಫೀಲ್ಡ್ಸ್. ಡಾಕ್ಟರ್ ಆಗಬೇಕು ಅನ್ನೋದು ನಿಮ್ಮ ಕನಸೇನಾರು ಆಗಿದ್ದರೆ MBBS ಮಾಡಿ. ಆಲ್ಟರ್ನೇಟಿವ್ಲಿ ಫಾರ್ಮಸಿ, ಫಿಸಿಯೋಥೆರಪಿ ಅಥವಾ ನರ್ಸಿಂಗ್ ಕೂಡ ಸೆಲೆಕ್ಟ್ ಮಾಡ್ಬೋದು. ಇನ್ನು ಇವೆರಡು ಫೀಲ್ಡ್ ಇಷ್ಟ ಇಲ್ಲ ಅಂದರೆ ಪ್ಯೂರ್ ಸೈನ್ಸ್ ಆ್ಯಂಡ್ ರಿಸರ್ಚ್ ಮಾಡ್ಬೋದು. ಒಂದೇ ಸಬ್ಜೆಕ್ಟ್ ಬಗ್ಗೆ ಡೀಪಾಗಿ ಓದಬೇಕು ಅಂತ ಇದ್ದರೆ BSc ಇನ್ ಫಿಸಿಕ್ಸ್, BSc ಇನ್ ಕೆಮಿಸ್ಟ್ರಿ, BSc ಇನ್ ಬಯಾಲಜಿ, BSc ಇನ್ ಮ್ಯಾಥ್ಸ್, ದೆನ್ ಗೋ ಫಾರ್ MSc ಆರ್ PhD ಕೂಡ ಮಾಡ್ಬೋದು ಇದರಲ್ಲಿ. ಇವತ್ತು ಡಾಟಾ ಸೈನ್ಸ್, ಫಾರೆನ್ಸಿಕ್ಸ್, ಎನ್ವಿರಾನ್ಮೆಂಟ್ ಸೈನ್ಸ್ ಹಾಗೆ ಮಾಡರ್ನ್ BSc ಆಪ್ಷನ್ ಕೂಡ ನಿಮಗಿದೆ. ಇನ್ನು ಟಾಪ್ ಟ್ರೆಂಡಿಂಗ್ ಕೋರ್ಸಸ್ ಅಂದರೆ ಡಾಟಾ ಸೈನ್ಸ್ ಆಗಿರ್ಬೋದು, AI ಆಗಿರ್ಬೋದು, ಮಷಿನ್ ಲರ್ನಿಂಗ್ ಆಗಿರ್ಬೋದು, ಸೈಬರ್ ಸೆಕ್ಯೂರಿಟಿ, ಡಿಸೈನಿಂಗ್ ಆಗಿರ್ಬೋದು, ಗೇಮ್ ಡೆವಲಪ್ಮೆಂಟ್ ಆಗಿರ್ಬೋದು, ಇವೆಲ್ಲ ಟಾಪ್ ಟ್ರೆಂಡಿಂಗ್ ಕೋರ್ಸಸ್ ಆಗಿರ್ತವೆ. ಟ್ರೆಡಿಷ್ನಲ್ ಅಲ್ಲ, ಬಟ್ ಸೈನ್ಸ್ ಬೇಸಿಂದ ಇವು ಕೂಡ ಗ್ರೋ ಆಗ್ತಾ ಇದೆ. ನೀವು ಹೇಗೆ ನಿಮ್ಮ ಕೆರಿಯರ್ನ ಚೂಸ್ ಮಾಡಬೇಕು ಅಂದರೆ ನಿಮಗೆ ಆ ಫೀಲ್ಡಲ್ಲಿ ಫಸ್ಟ್ ಆಫ್ ಆಲ್ ಇಂಟ್ರೆಸ್ಟ್ ಇರಬೇಕು. ಆಮೇಲೆ ಜಾಬ್ ಸ್ಕೋಪ್ ಆ್ಯಂಡ್ ಟಾಕ್ ಟು ಸೀನಿಯರ್ಸ್, ಆ ಫೀಲ್ಡಲ್ಲಿ ಓದಿರೋರನ್ನ ಕೇಳಿ ತಿಳ್ಕೊಬೋದಾಗಿರುತ್ತೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಈ ವಿಡಿಯೋ. ನಿಮಗೆ ಈ ವಿಡಿಯೋ ಯೂಸ್ಫುಲ್ ಅನಿಸ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.